ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಿಮ್ಮ ಹತ್ತಿರದಲ್ಲಿ ಇರುವರು. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಸ್ತೋತ್ರ ನಾವು ನೋಡುತ್ತಾ ಇದ್ದೇವೆ, ಕರ್ತನು ನಮಗೆ ಸಮೀಪವಾಗಿದ್ದಾರಂತೆ. ನಮ್ಮ ಜೀವಿತದಲ್ಲಿ ಅದೊಂದು ದೊಡ್ಡ ಭಾಗ್ಯರೇ. ಎಷ್ಟು ದೊಡ್ಡ ಬಲ, ಎಷ್ಟು ದೊಡ್ಡ ಸಂತೋಷ ಯಾವುದು? ಕರ್ತನು ನಮ್ಮ ಸಮೀಪದಲ್ಲಿರುವಂಥದ್ದು. ತಂದೆ ತಾಯಿಗಳು ತಮ್ಮ ಮಕ್ಕಳು ತಮ್ಮ ಸಮೀಪದಲ್ಲೇ ಇರಬೇಕೆಂಬುದಾಗಿ ಬಯಸ್ತಾರೆ. ನಾವು ಕಾಯಿಲೆಯಿಂದ ಬಳಲುವ ಸಂದರ್ಭದಲ್ಲಿ ನಮ್ಮ ತಂದೆ ಅಥವಾ ತಾಯಿ ನಮ್ಮ ಹಾಸಿಗೆಯ ಪಕ್ಕದಲ್ಲೇ ಕುಳಿತುಕೊಳ್ಳಬೇಕೆಂಬುದಾಗಿ ಬಯಸುತ್ತೇವೆ. ಸಮಾಧಾನವಿಲ್ಲದ ಸಮಯಗಳಲ್ಲಿ, ದುಃಖದ ಸಂದರ್ಭಗಳಲ್ಲಿ ನಮ್ಮನ್ನು ಪ್ರೀತಿಸುವವರು ನಮ್ಮ ಸಮೀಪದಲ್ಲಿರುವಾಗ ನಮ್ಮ ಹೃದಯ ಸಂತೋಷಿಸುತ್ತದೆ. ಮೋಶೆಯು ತನ್ನ ಅನುಭವವನ್ನು ಈ ರೀತಿ ಬರೆಯುತ್ತಾನೆ, ನಮ್ಮ ಕರ್ತನು ನಾವು ಮೊರೆ ಇಡುವಾಗಲೆಲ್ಲ ಸಮೀಪವಾಗಿಯೇ ಇದ್ದಾನೆ. ಇದೇ ಅವನ ಅನುಭವ. ಹೌದು, ನಾವು ಮೊರೆ ಇಡುವಾಗೆಲ್ಲ ದೇವರು ನಮ್ಮ ಸಮೀಪದಲ್ಲೇ ಇರುತ್ತಾರಂತೆ. ಭಕ್ತನಾದ ದಾವೀದನು ತನ್ನ ಅನುಭವವನ್ನು ಬರೆಯುವಾಗ, ಕರ್ತನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕೀರ್ತನೆಗಳು 145:18ನೇ ವಚನ. ಅನೇಕರು ದೇವರು ತಮ್ಮಿಂದ ದೂರವಾಗಿದ್ದಾನೆಂಬುದಾಗಿ ಯೋಚಿಸುತ್ತಾರೆ. ತಮ್ಮ ಪ್ರಾರ್ಥನೆಯನ್ನು ಕೇಳಲು ಆತನು ಬಹಳ ದೂರದಲ್ಲಿದ್ದಾನೆಂಬುದಾಗಿ ಯೋಚಿಸುತ್ತಾರೆ. ಆದುದರಿಂದಲೇ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ದೇವರು ದೇವ ಸೇವಕರೊಂದಿಗೆ, ಸುವಾರ್ತಿಕರೊಂದಿಗೆ, ಪ್ರವಾದಿಗಳೊಂದಿಗೆ ಮಾತ್ರ ಇರುತ್ತಾನೆ. ಅವರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ. ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಎಂಬುದಾಗಿ ಕೆಲವರು ಯೋಚಿಸುತ್ತಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿಕೊಳ್ಳುವಾಗ, ಆತನ ಮಕ್ಕಳಾಗಿ ನಾವು ಮಾರ್ಪಡುವಾಗ, ದೇವರ ಮಕ್ಕಳಾದ ಮೇಲೆ ದೇವರು ಯಾವಾಗಲೂ ನಮ್ಮ ಸಮೀಪದಲ್ಲೇ ಇರ್ತಾರೆ. ತಂದೆ ಮಗನಿಗೆ ಸಮೀಪವಾಗಿರುವಂತೆ ಕರ್ತನು ನಮಗೆ ಸಮೀಪವಾಗಿರುತ್ತಾರೆ. ಕೀರ್ತನೆ 119, 151ನೇ ವಚನದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನೇ, ನೀನು ನನ್ನ ಹತ್ತಿರವೇ ಇದ್ದೆ. ದೇವರನ್ನು ನೋಡಿ ಕರೆಯುವ ಪ್ರತಿಯೊಬ್ಬರಿಗೂ ನಿಜವಾಗಿಯೂ ಸತ್ಯವಾಗಿಯೂ ಆತನು ಬಹಳ ಸಮೀಪವಾಗಿಯೇ ಇದ್ದಾನೆ. ದೇವ ಮಗುವೆ, ಆಕಾಶ ಮಂಡಲಗಿಂತಲೂ ಆಕಾಶದಲ್ಲಿರುವ ನಕ್ಷತ್ರಗಳಿಗಿಂತಲೂ ಮೇಲಾಗಿ ಬಹಳ ದೂರವಾಗಿರುವವನು ಎಂಬುದಾಗಿ ನೀವು ನೆನೆಸಬೇಡ್ರೆ. ನೀನು ಪ್ರಾರ್ಥಿಸಲು ಮೊಣಕಾಲೂರಿದಾಗ ದೇವರು ನಿಮ್ಮ ಸಮೀಪವಾಗಿಯೇ ಇದ್ದಾನೆಂಬುದಾಗಿ ತಿಳಿದು ನಂಬಿ ಪ್ರಾರ್ಥಿಸಿರೆ. ನಮ್ಮ ದೇವರು ಆತ್ಮಸ್ವರೂಪ ದೇವರಾಗಿದ್ದಾರೆ. ಒಂದು ವೇಳೆ ಅವರು ನಮ್ಮ ಶರೀರದ ಕಣ್ಣುಗಳಿಗೆ ಕಾಣದೇ ಇರಬಹುದು, ಆದರೆ ದೇವರ ವಾಕ್ಯದ ಮೂಲಕ ದೇವರು ನಮ್ಮ ಸಮೀಪವಾಗಿದ್ದಾರೆ. ನಿಶ್ಚಯವಾಗಿ ಸಮೀಪದಲ್ಲಿ ಇರುವ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅದರಲ್ಲೂ ಕಣ್ಣೀರಿನಿಂದಲೂ ಭಾರವಾದ ಹೃದಯದಿಂದಲೂ ನೀವು ದೇವರ ಬಳಿಗೆ ಬರುವಾಗ, ಜಜ್ಜಿದ ಹೃದಯದಿಂದ, ನಿಟ್ಟುಸಿರಿನಿಂದ ಕರ್ತನ ಬಳಿಗೆ ಬರುವಾಗ ಆತನು ಇನ್ನೂ ನಿನ್ನ ಹತ್ತಿರವಾಗಿಯೇ ಪಕ್ಕದಲ್ಲೇ ಬಂದು ನಿನ್ನ ಕಣ್ಣೀರನ್ನು ಒರೆಸುವ ದೇವರು. ಹಾಗಾದರೆ ದೇವರು ಯಾವಾಗ ನಮಗೆ ಸಮೀಪವಾಗಿರುತ್ತಾರೆ? ನೀನು ಪ್ರಾರ್ಥಿಸುವಾಗ, ನೀನು ಆರಾಧಿಸುವಾಗ, ಸ್ತೋತ್ರ, ನೀನು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರುವಾಗ ಅವರು ಯಾವಾಗಲೂ ನಮ್ಮ ಹತ್ತಿರದಲ್ಲಿ ಇರ್ತಾರೆ. ಇನ್ನು ಮೇಲೆ ಹಾಗಾದರೆ ನನ್ನ ಕಷ್ಟಗಳನ್ನು ನೋಡುವವರಿಲ್ಲ ಪಾಸ್ಟರ್, ನನ್ನನ್ನು ಕೇರ್ ಮಾಡುವವರಿಲ್ಲ ಪಾಸ್ಟರ್, ನನಗೆ ಯಾರೂ ಇಲ್ಲ ಪಾಸ್ಟರ್ ಅಂತ ಹೇಳಬೇಡ್ರಿ. ಯಾರಿದ್ದಾರೋ ಇಲ್ವೋ ನಿನ್ನ ಹತ್ತಿರದಲ್ಲಿ ನಿನ್ನನ್ನು ಕಾದು ಕಾಪಾಡುವುದಕ್ಕೆ, ನಿನ್ನನ್ನು ಮಾನಿಸುವುದಕ್ಕೆ, ನಿನ್ನನ್ನು ನಡೆಸುವುದಕ್ಕೆ ದೇವರು ಇದ್ದಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ.
ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ನಮ್ಮ ಹತ್ತಿರದಲ್ಲೇ ಇದ್ದೀರಾ ಸ್ವಾಮಿ. ನೀವು ನಮ್ಮ ಸಮೀಪದಲ್ಲೇ ಇದ್ದೀರಪ್ಪ. ಅನೇಕ ಸಾರಿ ದೇವರೇ, ನಾವು ನಿಮ್ಮನ್ನು ಬಿಟ್ಟು ಎಲ್ಲೋ ದೂರ ಇರುವ ಹಾಗೆ, ನೀವು ಸಹ ದೂರ ಇರುವ ಹಾಗೆ ದೇವರೇ ನಾವು ನೆನಪು ಮಾಡಿಕೊಳ್ತೇವೆ. ದಯವಿಟ್ಟು ದೇವರೇ, ಅಂಥ ಭಾವನೆಗಳು ನಮ್ಮ ಜೀವಿತದಲ್ಲಿ ಬಾರದಿರಲಿಯಪ್ಪ. ಯಾವಾಗಲೂ ನೀನು ಹತ್ತಿರ ಇದ್ದೀಯ, ಸಮೀಪದಲ್ಲಿ ಇದ್ದೀಯ ಎಂಬುದಾಗಿ ತಿಳಿದ ಒಂದೊಂದು ದಿನವೂ ಸ್ವಾಮಿ ನಿಮ್ಮನ್ನು ನೋಡಿ ನಮ್ಮ ಜೀವಿತವನ್ನು ಮುನ್ನಡೆಯುವಂತೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ದಿನ ಜಯವನ್ನು, ಬಲವನ್ನು ಕೊಟ್ಟು ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಗೆ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ದೂರವಾಗಿಲ್ಲ, ದೇವರು ಎಲ್ಲೋ ಇಲ್ಲ, ದೇವರು ನಿಮ್ಮ ಸಮೀಪದಲ್ಲಿದ್ದಾರೆ, ಹತ್ತಿರದಲ್ಲಿದ್ದಾರೆ. ಆ ಹತ್ತಿರದಲ್ಲಿರುವ ದೇವರನ್ನು ಯಾವಾಗಲೂ ಕರೆದು, ದೇವರೇ ನೀನು ನನ್ನ ಪಕ್ಕದಲ್ಲಿದ್ದೀಯ, ಹತ್ತಿರದಲ್ಲಿದ್ದೀಯ ಎಂಬುದಾಗಿ ತಿಳಿದು ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.